ಅಶ್ವಿನಿ ನಮ್ಮ ಚಿಕ್ಕಪ್ಪನ ಮಗಳು. ಅವಳು ನಗರಕ್ಕೆ ಕೊಟ್ಟಿದ್ದು ಅವರಿಗೆ. ನಗರಕ್ಕೆ ಮದುವೆ ಮಾಡಿ ಕೊಟ್ಟು 1 ವರ್ಷ ಆಗಿತ್ತು. 40 ದಿನದಲ್ಲೇ ಅವಳು 1.5 ತಿಂಗಳಲ್ಲಿ ಪ್ರೆಗ್ನೆಂಟ್ ಆಗಿದ್ಲು. ಸಾಗರ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಳಿಸಿದ್ರು. ಕಳಿಸಿ ಅಲ್ಲಿ ಟೆಸ್ಟಿಗೆ ಅಂತ ಹೋಗಿದ್ರು. ಅಲ್ಲಿ ಟೆಸ್ಟಿಗೆ ಅಂತ ಹೋದಾಗ ಬ್ಲೀಡಿಂಗ್ ಆಯಿತು ಅಂತ ಹೇಳಿದ್ರು. ಬ್ಲೀಡಿಂಗ್ ಆದಾಗ ಅವಳಿಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಇಂಜೆಕ್ಷನ್ ಕೊಟ್ಟಾಗ ವ್ಯತ್ಯಾಸಗಳಾಗಿದೆ. ಅವಳಿಗೆ ಬ್ಲಡ್ ಇಟ್ಕೊಂಡಿಲ್ಲ. ಇನ್ನೊಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಏನೂ ಇಟ್ಕೊಂಡಿರಲ್ಲ. ಅಲ್ಲಿಗೆ ಕರ್ಕೊಂಡೋದ್ರು. ಅಲ್ಲಿ ಬ್ಲಡ್ ಇಲ್ಲ. ಅವಳಿಗೆ ಆಟೋಮೆಟಿಕ್ ಏನಾಯಿತು, ಫುಲ್ ಸೀರಿಯಸ್ ಆಗಿಬಿಡ್ತು. ನೀವು ಇಲ್ಲಿಂದ ಬೇರೆ ಆಲ್ಮೋಸ್ಟ್ ಅಲ್ಲೇ ಆಗಿದೆ. ಏನು ಮಾಡಿ ನಾವು ಹಳ್ಳಿ ಕಡೆ ಜನಕ್ಕೆ ಏನು ಗೊತ್ತಾಗುತ್ತೆ, ಹಿಂಗೆ ಕರ್ಕೊಂಡು ಅಂತೇಳಿ ತಕ್ಷಣ NH ಕರ್ಕೊಂಬರ್ಬೇಕು ಮುಂಜೆ NH ಅಲ್ಲಿ ಏನು ಹೇಳಿದ್ರು, ಆಲ್ರೆಡಿ ಡೆತ್ ಆಗಿದ್ದಾಳೆ ಅಂತ ಹೇಳಿದ್ದಾರೆ. ಈಗ ನಾನು ಹೇಳ್ತಿರೋದು ಹೆಂಗಂದರೆ, ನಮ್ಮ ಶಿವಮೊಗ್ಗ ಡಿಸ್ಟಿಕಲ್ಲಿ ಎಲ್ಲ ತಾಲೂಕುಗಳು ಇದೇ ಸಮಸ್ಯೆ. ಶಿವಮೊಗ್ಗ ಡಿಸ್ಟಿಕ್ ಅದೇ ನಿಮ್ಮ ಕೊಪ್ಪ ಹೋಗಿ, ಕೊಪ್ಪದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ, ತುಂಬ ಚೆನ್ನಾಗಿದೆ. ನಮ್ಮ ಡಾಕ್ಟ್ರ್ ಹೆಸರು ಬೈಕ್ ಬರ್ತಾಯಿಲ್ಲ, ಹೇಳ್ತೀನಿ. ಅಲ್ಲಿ ಕೊಪ್ಪದಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ತೀರ್ಥಹಳ್ಳಿ, ಸೊರಬ, ಶಿಕಾರಿಪುರ, ಹೊಸನಗರ ಎಲ್ಲ ಇದರಲ್ಲೂ ಇದೇ ಸಮಸ್ಯೆನೇ. ಗೌರ್ಮೆಂಟಲ್ಲಿ ಒಂದು ಸ್ಪೆಷಲಿಸ್ಟ್ ಇರಲ್ಲ. ಒಂದು ಹೆರಿಗೆ ವಾರ್ಡ್ನಲ್ಲಿ ಈಗ ಒಂದು ತೀರ್ಥಹಳ್ಳಿ ಒಬ್ಬರು ಡಾಕ್ಟ್ರ್ ಇದ್ದಾರೆ. ಸಾಗರದಲ್ಲೂ ಅಷ್ಟು 2 ಡಾಕ್ಟ್ರ್ ಇದ್ದಾರೆ. ಅಲ್ಲೇನು ಎಲ್ಲದೂ ವ್ಯತ್ಯಾಸಗಳಿದ್ದಾವೆ. ಇನ್ನೆಲ್ಲ ನೀವು ಮೀಡಿಯಾದವ್ರು ಏನು ಮಾಡಬೇಕು, ನೀವು ಮೀಡಿಯಾದವ್ರು ಏನು ಮಾಡ್ತೀರ ಅಂತ ಹೇಳಿದ್ರೆ, ಎಲ್ಲ ಒಂದೊಂದೇ ಎಲ್ಲ ರಾಜಕೀಯದ ವಿಚಾರಗಳು ಜಾಸ್ತಿ ಹಾಕ್ತಾರೆ ಬಿಟ್ಟರೆ, ಇಂಥ ವಿಚಾರಗಳು ಸ್ವಲ್ಪ ರಾಜಕೀಯರಿಗೆ ಮುಟ್ಟಿಸ್ಬೇಕು. ಇದು ನನ್ನ ಒಂದು ಕೋರಿಕೆ. ಏನು ಮಾಡಬೇಕು, ಎಲ್ಲ ನಮ್ಮ ತಾಲೂಕಲ್ಲಿ ನಮ್ಮ ತೀರ್ಥಹಳ್ಳಿ ತಾಲೂಕಲ್ಲೇ ತಗೊಳ್ಳಿ ನೀವು, ಹೆಚ್ಚು ಕಡಿಮೆ ಒಂದು ದೊಡ್ಡ ತಾಲೂಕು ನಮ್ಮ ತೀರ್ಥಹಳ್ಳಿ. ಒಬ್ಬ ಲೇಡಿ ಡಾಕ್ಟ್ರ್ ಇದ್ದಾರೆ. ಎಷ್ಟು ಜನಕ್ಕೆ ಮೇಂಟೈನ್ ಮಾಡ್ತಾರೆ ಅವ್ರದ್ದು ಸಮಸ್ಯೆ ಇದೆ. ಅದಕ್ಕೆ ನಾನು ಹೇಳ್ತೀನಿ, ನೀವು ಸರ್ಕಾರಕ್ಕೆ ನೀವು ಆದಷ್ಟು ಸ್ವಲ್ಪ ಇದ್ರ ಬಗ್ಗೆ ನೀವು ಎಚ್ಚರಿಕೆ ಕೊಡಬೇಕು. ಮತ್ತು ನಿಮ್ಮ ಜನಕ್ಕೆ, ಈಗ ನಮ್ಮ ತಂಗಿನ ವಾಪಸ್ ನಮಗೇನು ಸಿಗೋದಿಲ್ಲ. ಆದರೆ ಇನ್ನು ಬೇರೆಯವ್ರಿಗೆ ಈ ಥರ ಆಗಬಾರ್ದು. ಎಲ್ಲ ಒಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಬ್ಲಡ್ ಇರ್ಬೋದು, ಇನ್ನೊಂದು ಇರ್ಬೋದು, ಎಲ್ಲ ರೆಡಿ ಇಟ್ಕೊಬೇಕು. ಈಗ ಏನು ಇಟ್ಕೊಂಡಿರ್ತೀವಿ, ನೀವು ಆಪ್ರೇಷನ್ ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ. ಪಾಪ ನಾವು ಡಾಕ್ಟ್ರನ್ನ ದೂರಕ್ಕೆ ಬರೋಲ್ಲ. ಕೆಲ ಟೈಮ್ ಆಗುತ್ತೆ, ನೀವು ಏನೋ ಅವ್ರಿಗೆ ಐಟಮೇ ಕೊಡ್ತಾರೆ, ಅವ್ರು ಏನು ಮಾಡ್ತಾರೆ? ಅದಕ್ಕೆ ನೀವೆಲ್ಲ ನೀವು ರೆಡಿ ಕೊಡಬೇಕು. ಅವಳ ಬ್ಯಾಕ್ಗ್ರೌಂಡ್, ಅವಳು ಗ್ರಾಜುಯೇಟ್ ಹುಡುಗಿ. ಅವಳು ಮದುವೆಯಾಗಿ 1 ವರ್ಷ ಆಗಿತ್ತು. 1.5 ತಿಂಗಳಿಂದ ಪ್ರೆಗ್ನೆಂಟ್ ಆಗಿದ್ದು ಅಷ್ಟೇ. ಅವಳು ಬಿಟ್ಟರೆ ಹಾಸ್ಪಿಟಲ್ ಟೆಸ್ಟಿಗೆ ಅಂತ ಹೋಗಿದ್ದು. ಭಾನುವಾರ ಟೆಸ್ಟಿಗೆ ಅಂತ ಹೋಗಿ, ಭಾನುವಾರ ಅಲ್ಲಿ ಡಾಕ್ಟ್ರೇ ಇಲ್ಲ, ಅಲ್ಲಿ ಸ್ಪಂದನೆ ಮಾಡೋರೇ ಇಲ್ಲ. ಇದಕ್ಕೇನು ಮಾಡ್ತೀರಾ ನೀವು? ಸಾಗರದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲು. ಭಾನುವಾರ ಹಾಲ್ಟ್ ಆಗಿದ್ದಾರೆ. ಸೋಮವಾರ ಬೆಳಿಗ್ಗೆ ಹಿಂಗೆ ಮಧ್ಯಾಹ್ನ ಹೊತ್ತಿಗೆ ಒಂದು 2:30 ಹೊತ್ತಿಗೆ ಇಲ್ಲಿ ಆಗೋದಿಲ್ಲ ಅಂತ ಆಲ್ಮೋಸ್ಟ್ ಆಗಿದೆ. ಅವ್ರಿಗೆ ಏನು ಮಾಡಿದ್ದಾರೆ, ಒಂದು ಆಕ್ಸಿಜನ್ ಹಾಕಿ ನೀವು ಹೋಗಿ ಅಂತ ಕಳಿಸಿದ್ರು. ಆಲ್ಮೋಸ್ಟ್ ಅಲ್ಲೇ ಆಗಿದೆ. ಅವ್ರು ಯಾಕೆ ಕೈ ತೊಳ್ಕೊಬೇಕಲ್ಲ, ನಾಳೆ ಆಮೇಲೆ ಬರುತ್ತೆ, ನಮ್ಮ ತಾಲೂಕಿಗೆ ಕೆಟ್ಟ ಹೆಸರು ಬರುತ್ತೆ. ಇವೆಲ್ಲ ಯೋಚನೆ ಮಾಡಿದ್ದಾರೆ. 100% ಒಳ್ಳೆ ಗ್ರಾಜುಯೇಟ್ ಹುಡುಗಿ, ಹೆಂಗೆ ಆ್ಯಕ್ಟಿವ್ ಆಗಿ ನೀವೇ ನೋಡಿ, ಬಾಡಿ ನೋಡಿ ಗೊತ್ತಾಗುತ್ತೆ ಹೆಂಗಿದ್ದಾಳೆ ಅವಳು. ಹುಡುಗಿನೇ ಅಲ್ಲ, ಯಾರೋ ಪೇಷಂಟ್ ಆಗಿದ್ದರೆ ಓಕೆ, ಹೌದು ಹಿಂಗೆ ಹತ್ಲು ಅಂದರು, ಏನು ಒಂದು ಕಾಯಿಲೆ ಇಲ್ಲ, ಒಂದು ಏನೂ ಇಲ್ಲ, ಆರಾಮ್ಸಿರೋ ಹುಡುಗಿನ ಈ ಥರ ಆದರೆ. ಇನ್ನು ಬೇರೆ ಬಡವ್ರ ಕತೆ ಏನು ಕತೆ ಇನ್ನು ಹಿಂಗಾದರೆ? ಟೀಚರಾಗಿ ಕೆಲಸ ಮಾಡ್ತಾಯಿದ್ದು. ನೀವು ಕೊಪ್ಪ ಹೋಗಿ, ಕೊಪ್ಪ ಸಂದೀಪ್ ಡಾಕ್ಟರ್ ಅಂತ ಕೊಪ್ಪದಲ್ಲಿ ಇಷ್ಟು ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿದೆ. ಗೌರ್ಮೆಂಟ್ ಹಾಸ್ಪಿಟಲ್, ನಮ್ಮ ಗೌರ್ಮೆಂಟ್ ಎಲ್ಲದನ್ನೂ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಕೊಪ್ಪದಲ್ಲಿ ತುಂಬ ಚೆನ್ನಾಗಿದೆ. ನಮ್ಮ ಶಿವಮೊಗ್ಗ ಡಿಸ್ಟಿಕಲ್ಲಿ ಭಾಳ ವ್ಯತ್ಯಾಸ ಇದೆ. ತೀರ್ಥಹಳ್ಳಿ, ಸೊರಬ, ಶಿಕಾರಿಪುರ, ಹೊಸನಗರ ಎಲ್ಲ ಕಡೆಯೂ ಇದೇ ವ್ಯತ್ಯಾಸಗಳಿದೆ. ಇವೆಲ್ಲ ನೀವು ಮೀಡಿಯಾದವರು ಇನ್ನೊಂಚೂರು ನಮ್ಮ ಉಸ್ತುವಾರಿ ಸಚಿವರಿಗೆ ಗಮನಕ್ಕೆ ಈ ವಿಚಾರಗಳನ್ನು ತರಬೇಕು. ಆರಾಮ್ಸೆ ಇದು ಚೆಕಪ್ ಆದಮೇಲೆ ಅರ್ಧ ಗಂಟೆ ಮಾತಾಡಿದ್ದಾರೆ. ಅದಾದಮೇಲೆ ಈ ಥರ ನೀವು ಬ್ಲೀಡಿಂಗ್ ಆಗೋ ಟೈಮಲ್ಲಿ ನೀವು ಬ್ಲಡ್ ರೆಡಿ ಇಟ್ಕೋಬೇಕು ಸರ್. ಈ ಬ್ಲಡ್ ಎಲ್ಲ ರೆಡಿ ಇದ್ದಾಗ ಏನಾಗುತ್ತೆ, ಯಾವ ಸಮಸ್ಯೆಗಳು ಆಗಲ್ಲ. ಚಿಕಿತ್ಸೆ 100%. ಇದು ಡಾಕ್ಟ್ರದ್ದು ಸಮಸ್ಯೆ, ಬೇರೆ ಯಾರೂ ಸಮಸ್ಯೆ ಇಲ್ಲ. ಗಂಡು ಮಲ್ ಚೆನ್ನಾಗಿ ನೋಡ್ಕೊತಿದ್ರು, ಎಲ್ಲರೂ ಆರಾಮ್ಸೆ ಚೆನ್ನಾಗಿದ್ರು. ಸುಮ್ಮನೆ ವೇಸ್ಟ್ ಆಗಿಬಿಡ್ತು. 100% ಉಳಿತಿದ್ರು, ಏನೂ ಸಮಸ್ಯೆ ಆಗ್ತಿದ್ದಿಲ್ಲ. ಕಂಪ್ಲೇಂಟ್ ಮಾಡಿ ನಮಗೇನು ಕಂಪ್ಲೇಂಟ್ ಮಾಡಿ ನಮ್ಮ ತಂಗಿಯನ್ನು ಸಿಗಲ್ಲ. ನಾವು ಹೆಂಗಂದ್ರೆ ಬೇರೆಯವರಿಗೂ ಇನ್ನೂ ವ್ಯತ್ಯಾಸ ಆಗ್ಬೋದು. ನಾವು ತಹಸೀಲ್ದಾರ್ ಬಂದಿದ್ರು, ತಹಸೀಲ್ದಾರ್ ಹತ್ರ ಮಾತಾಡಿದ್ದವಾಗ, ಸರ್ ನೋಡಿ ಸರ್, ನಮ್ಮ ಕಂಪ್ಲೇಂಟು ಮಾಡಿ ಏನು ಅವಶ್ಯಕತೆ ಇಲ್ಲ, ನೀವು ಬೇರೆಯವರಿಗೂ ಸ್ವಲ್ಪ ಮಾರ್ಗದರ್ಶನ ಕೊಡಿ, ಈ ಥರ ಆಗಬಾರ್ದು ವಿಚಾರಗಳಂದ್ರೆ. ಮತ್ತು ಮಂಜತ್ಗೌಡರಿಗೆ ಮಾತಾಡಿದೆ ನಾನು, ಬೇಳೂರು ಗೋಪಾಲಕೃಷ್ಣ ಹತ್ರ ಮಾತಾಡ್ತೀನಿ, ಈ ಥರದ್ದು ವ್ಯತ್ಯಾಸಗಳಾಗಬಾರ್ದು ಅಂತೇಳಿ ನಮ್ಮ ನಾಯಕರು ಮಂಜತ್ಗೌಡರು ಹೇಳಿದ್ರು ಅವಾಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.